ಮಹಾಶಿವರಾತ್ರಿಯ ಸಂಭ್ರಮ ಮುಗಿಲು ಮುಟ್ಟಿತ್ತು. ಶಿವರಾತ್ರಿ ಹಬ್ಬದ ಪ್ರಯುಕ್ತ ಅಹೋರಾತ್ರಿ ಜಾಗರಣೆ ಪ್ರೋಗ್ರಾಂ ಅನ್ನು ಅದ್ದೂರಿಯಾಗಿ ಮತ್ತಿಕೆರೆಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಶಾಸಕ ಮುನಿರತ್ನ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನೆರವೇರಿದ್ದು, ಜೆಪಿ ಪಾರ್ಕ್ ಆಟದ ಮೈದಾನದಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಸಾಂಸ್ಕೃತಿಕ ಹಾಗೂ ಮನರಂಜನಾ ಕಾರ್ಯಕ್ರಮ ಸೇರಿದಂತೆ ಕೆಲವೊಂದಷ್ಟು ಮನರಂಜನಾ ಕಾರ್ಯಕ್ರಮ ಗಮನ ಸೆಳೆಯಿತು. ಪ್ರತಿ ವರ್ಷದಂತೆ ಈ ವರ್ಷವೂ ಅಹೋರಾತ್ರಿ ಜಾಗರಣೆ ಕಾರ್ಯಕ್ರಮದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್, ಇನ್ನು ಬಿಗ್ ಬಾಸ್ ಖ್ಯಾತಿಯ ಗಿಲ್ಲಿ ನಟ ಹಾಗೂ ರಾಶಿಕಾ, ಹಾಸ್ಯ ಜೂನಿಯರ್ ಕಲಾವಿದರು ಭಾಗವಹಿಸಿದ್ರು. ಇನ್ನು ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಜನರು ಭಾಗಿಯಾಗಿ ಕಣ್ಮನ ತುಂಬಿಕೊಂಡ್ರು. ಆ ಕಾರಣದಿಂದ ನಾವು ತುಂಬಾ ಖುಷಿ ಆಗ್ತಾ ಇದೆ. ಶಿವರಾತ್ರಿ ಹಬ್ಬ ಹೇಗೆ ಮಾಡ್ತೀರಾ? ದೇವಸ್ಥಾನಕ್ಕೆ ಬಂದಿದ್ದೀರಾ? ತುಂಬಾ ಖುಷಿ ಆಗ್ತಾ ಇದೆ. ಇವತ್ತು ಅದ್ರ ಬೇರೆ ಸಂಡೇ ಬೇರೆ ಬಂದಿದೆ ಅಲ್ವಾ, ಎಲ್ರಿಗೂ ರಜಾ ಇರುತ್ತೆ. ತುಂಬ ಖುಷಿ ಆಗುತ್ತೆ. ಎಲ್ಲರೂ ಫ್ರೀ ಟೈಮಲ್ಲಿ ಶಿವನಿಗೆ ದರ್ಶನ ತಗೊಳ್ಬೋದು. ತುಂಬ ಖುಷಿ ಆಯಿತು. ಈ ದಿನ ವಿಶೇಷವಾಗಿ ಅಂದರೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯ ಎಲ್ಲರಿಗೂ. ಅದೇ ರೀತಿ ಹೈ ವೋಲ್ಟೇಜ್ ಮ್ಯಾಚ್ ಪಾಕಿಸ್ತಾನ ವರ್ಸಸ್ ಭಾರತ ಇತ್ತು. ಇವತ್ತು ಭಾರತ ಭಾಳ 61 ರನ್ಗಳ ಅತ್ಯಂತ ವಿರೋಚಿತ ಗೆಲುವನ್ನು ಸಾಧಿಸಿದೆ. ಆ ಕಾರಣದಿಂದ ನಾವು ನಮ್ಮ ಮಹಾಶಿವರಾತ್ರಿ ಹಬ್ಬದ ವಿಶೇಷವಾಗಿ ಆ ತಂಡಕ್ಕೆ ಆಶಿಸ್ತೀವಿ, ಒಳ್ಳೆಯದಾಗಲಿ ಅಂತ. ಜೆಪಿ ಪಾರ್ಕ್ ಜಾಗರಣೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಸರ್, ಇದು ಸಮಾಜ ಕಾಳಜಿ ಇರ್ತಕ್ಕಂಥದ್ದು ಮತ್ತು ಹಿಂದೂ ಧರ್ಮವನ್ನು ಉನ್ನತ ಮಟ್ಟಕ್ಕೇರಿಸ್ಕಂತ ಎಲ್ಲ ಇದನ್ನ ಪ್ರಯತ್ನಗಳನ್ನು ಮಾನ್ಯ ಮುನಿರತ್ನಂ ಮಾಡ್ತಾ ಇದ್ದಾರೆ. ಈಗ ಸತತವಾಗಿ 11 ವರ್ಷಗಳ ಕಾಲದಿಂದ ಈ ಜೆಪಿ ಪಾರ್ಕ್ ಮತ್ತು ಬೇರೆ ಬೇರೆ ಕಡೆಯಲ್ಲಿ ಅವರು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಹ ಮಹಾಶಿವರಾತ್ರಿ ಹಬ್ಬದ ಪೂರ್ಣ ರಾತ್ರಿ ಏನು ಜಾಗರಣೆ ಮಾಡಬೇಕು ಅಂತ ಇದ್ದೀವೋ ಆ ಜಾಗರಣೆಗೆ ಒಳ್ಳೊಳ್ಳೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸುತ್ತಾ ಮತ್ತು ಹಿಂದೂ ಧರ್ಮದ ಉನ್ನತ ಮಟ್ಟಕ್ಕೆ ಶ್ರಮಿಸ್ತಾ ಇದ್ದಾರೆ. ಅವ್ರಿಗೂ ಸಹ ನಮಗೆ ಮುಂದಿನ ದಿನಗಳಲ್ಲಿ ಇನ್ನೂ ಒಂದ್ಸಲ ಗೆದ್ದು ಇಂಥ ಉನ್ನತವಾದಂಥ ಕೆಲಸಗಳು ಕಾರ್ಯಗಳು ಮಾಡಲಿ ಅಂತಂದ್ಬಿಟ್ಟು ಆಶಿಸ್ತೇವೆ.